ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. 2028ರ ಚಿಕ್ಕಬಳ್ಳಾಪುರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರು ಎಂಬ ಚರ್ಚೆಯ ನಡುವೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಹತ್ವದ ರಾಜಕೀಯ ಸಂದೇಶ. ಎಒ ನೇಮಕಾತಿ ಸಿ&ಆರ್ ನಿಯಮ ಉಲ್ಲಂಘನೆ ಆರೋಪ, ಕೃಷಿ ಪದವೀಧರರಿಂದ ನಿರ್ದಿಷ್ಟ ಅವಧಿ ಹೋರಾಟದ ಎಚ್ಚರಿಕೆ. ಸರ್ಕಾರಿ ಜಮೀನು ಲೂಟಿಗೆ ಅಧಿಕಾರಿಗಳ ಕೈಜೋಡಿಕೆ, ಲೋಕಾಯುಕ್ತ ತನಿಖೆಗೆ ಆಗ್ರಹಿಸಿ ಬೃಹತ್ ಧರಣಿ. ವಾರ್ತೆಗಳ ವಿವರ. 2028ರ ಚಿಕ್ಕಬಳ್ಳಾಪುರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರು ಎಂಬ ಚರ್ಚೆಯ ನಡುವೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಹತ್ವದ ರಾಜಕೀಯ ಸಂದೇಶ ರವಾನಿಸಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ತಾವು ಸ್ಪರ್ಧಿಸುವುದಿಲ್ಲ ಎಂಬ ಸುಳಿವು ನೀಡಿರುವ ಸುಧಾಕರ್, ಪಕ್ಷ ಯಾರನ್ನು ಅಭ್ಯರ್ಥಿಯನ್ನಾಗಿ ಘೋಷಿಸಿದರೋ ಅವರನ್ನೇ ತಾವು ನಾನೆಂದು ಭಾವಿಸಿ ಗೆಲ್ಲಿಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯಡಿ 20 ಲಕ್ಷ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಭಾಷಣದಲ್ಲೇ 2028ರ ವಿಧಾನಸಭಾ ಚುನಾವಣೆಯ ಬಗ್ಗೆ ಮಹತ್ವದ ಸುಳಿವು ಬಿಟ್ಟುಕೊಟ್ಟರು. ಪಕ್ಷ ನನ್ನನ್ನು ಸಂಸದನಾಗಿಯೇ ಮುಂದುವರಿಸಿದರೆ ಹಾಗೆಯೇ ಇರುತ್ತೇನೆ. ವಿಧಾನಸಭೆಗೆ ಪಕ್ಷ ಯಾರನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದರೂ ಅವರನ್ನೇ ನಾನೆಂದು ಭಾವಿಸಿ ಗೆಲ್ಲಿಸಬೇಕು. ನಾನು ಮತ್ತು ಪಕ್ಷದ ಹೈಕಮಾಂಡ್ ಸೂಚಿಸುವ ಸಮ್ಮತ ಅಭ್ಯರ್ಥಿಯನ್ನೇ ನಾನೆಂದು ಭಾವಿಸಿ ಮತ ಹಾಕಬೇಕು. ಅವರು ಗೆದ್ದರೆ ನಾನೇ ಗೆದ್ದಂತೆ. ಆಗಲೂ ಈಗಿನಂತೆ ಅಭಿವೃದ್ಧಿ ಕಾರ್ಯಗಳು ಮುಂದುವರಿಯಲಿವೆ ಎಂದರು. ಇದೇ ವೇಳೆ 2023ರ ವಿಧಾನಸಭಾ ಚುನಾವಣೆಯ ಸೋಲಿನ ನೋವನ್ನು ಸಂಸದರು ವ್ಯಕ್ತಪಡಿಸಿದರು. ಕ್ಷೇತ್ರದ ಜನರಿಗೆ ಅನೇಕ ಅಭಿವೃದ್ಧಿ ಕೆಲಸಗಳು ಹಾಗೂ ಸೌಲಭ್ಯಗಳನ್ನು ನೀಡಿದ್ದರೂ ಯಾಕೆ ಸೋಲಿಸಿದ್ದು ಎಂಬುದೇ ಇಂದಿಗೂ ಅರ್ಥವಾಗಿಲ್ಲ. ನಾನು ಎಲ್ಲವನ್ನೂ ಕೊಟ್ಟೆ. ಮತ ಹಾಕುವಾಗಲಾದರೂ ಒಂದಾದರೂ ನೆನಪಿಗೆ ಬರಬೇಕಿತ್ತಲ್ಲ. ಯಾಕೆ ಮತ ಹಾಕಲಿಲ್ಲ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಹೆಸರು ಪ್ರಸ್ತಾಪಿಸದೆಯೇ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧವೂ ಸುಧಾಕರ್ ವಾಗ್ದಾಳಿ ನಡೆಸಿದರು. ನೀಲಿ ಶಾಲು ಹಾಕಿಕೊಳ್ಳುವುದು, ಫೋಟೋ ಹಿಡಿದುಕೊಳ್ಳುವುದು, ದೊಡ್ಡಮ್ಮ ಅವ್ವ ಎಂದು ತಬ್ಬಿಕೊಳ್ಳುವುದು, ಹೀಗೆ ನಾನು ಡ್ರಾಮಾ ಮಾಡುವ ರಾಜಕಾರಣ ಮಾಡುವುದಿಲ್ಲ. ಇವರ ಮಾತುಗಳನ್ನು ಕೇಳಿ ನಿಜವೆಂದು ನಂಬಿಬಿಟ್ಟಿದೆ. ಹೀಗಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಶಾಸಕ ಆಕಾಶ ಎಷ್ಟು ದೂರ ಇದೆಯೋ ಅಷ್ಟೇ ದೂರದಲ್ಲಿದ್ದಾರೆ ಎಂದು ಟೀಕಿಸಿದರು. 2028ಕ್ಕೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದರೆ ಬಡವರಿಗೆ ಉಚಿತ ನಿವೇಶನಗಳಲ್ಲಿ ಖಚಿತವಾಗಿ ಮನೆ ನಿರ್ಮಿಸಿಕೊಡುತ್ತೇವೆ ಎಂಬ ಭರವಸೆಯನ್ನು ನೀಡಿದರು. ಅದು ದುರದೃಷ್ಟ. ನಾವು ದುಃಖವನ್ನು ವ್ಯಕ್ತಪಡಿಸ್ತೀವಿ, ವಿಷಾದ ವ್ಯಕ್ತಪಡಿಸ್ತೀವಿ. ಯಾರೇ ತಪ್ಪಿತಸ್ಥರು, ಎಷ್ಟೇ ದೊಡ್ಡವರಿರಲಿ, ಅವರ ವಿರುದ್ಧ ಕಠಿಣ ಕ್ರಮವನ್ನು ನಮ್ಮ ಸರ್ಕಾರ ತಗೊಳ್ಳೋದ್ರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಇದು ಭಾಳ ಸ್ಪಷ್ಟ. ಯಾರಿಗೂ ಕೂಡ ಏನು ಸಂತೋಷ ಕೊಡಲ್ಲ. ಒಂದು ದೇವಸ್ಥಾನದಲ್ಲೋ, ಒಂದು ಮಸೀದಿಯಲ್ಲೋ, ಒಂದು ಚರ್ಚಲ್ಲೋ ಹಣ ಕಳ್ಳತನ ಆಗುವಂಥದ್ದು, ಹಣನ ದುರುಪಯೋಗ ಮಾಡ್ಕೊಳ್ಳೋವಂಥದ್ದನ್ನು ಯಾರಾದರೂ ಇಷ್ಟಪಡ್ತಾರಾ? ನಾವು ಇದನ್ನು ಖೇದವನ್ನು ವ್ಯಕ್ತಪಡಿಸ್ತೀವಿ. ಸರ್ಕಾರ ಇದರ ವಿರುದ್ಧ, ತಪ್ಪಿತಸ್ಥರ ವಿರುದ್ಧ, ವ್ಯವಸ್ಥೆ ವಿರುದ್ಧ ಅಲ್ಲ, ರಾಮ ಮಂದಿರ ವಿರುದ್ಧ ಅಲ್ಲ, ಬಾಲರಾಮನ ವಿರುದ್ಧ ಅಲ್ಲ ನಮ್ಮ ಕೋಪ. ಗೊತ್ತಾಯ್ತೇನಪ್ಪ? ಬಾಲರಾಮನನ್ನು ನೋಡ್ಕೊಳ್ಳೋ ಅಂಥ ಕೆಲಸದಲ್ಲಿದ್ರಲ್ಲ, ಯಾರು ಉದ್ಯೋಗಕ್ಕೆ ಸೇರ್ಕೊಂಡ್ರು, ಇವಾಗೇನು ಸರ್ಕಾರಿ ಅಧಿಕಾರಿಗಳೆಲ್ಲರೂ ಕೂಡ ಪ್ರಾಮಾಣಿಕರಿದ್ದಾರ? ತಪ್ಪಾಗಲ್ವಾ? ಅವ್ರ ಮೇಲೆ ಏನು ಮಾಡ್ತೀವಿ? ಲೋಕಾಯುಕ್ತನೋ ಇನ್ನೊಂದು ಏಜೆನ್ಸಿ ಕಂಡು ಹಿಡಿತಾರೆ, ಅವ್ರಿಗೆ ಶಿಕ್ಷೆ ಕೊಡಲ್ವಾ? ಸರ್ಕಾರನೇ ಬ್ಲೇಮ್ ಮಾಡ್ತೀರಾ? ಹಂಗೆ ಇದೊಂದು ವ್ಯವಸ್ಥೆ. ಆದರೆ ನಾನು ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಕೇಳೋದು ಇಷ್ಟೇ. ನೀವು ಶ್ರೀರಾಮನನ್ನೇ ನಂಬಲಿಲ್ಲ. ನೀವೇನು ಹೇಳಿದ್ರಿ? ಶ್ರೀರಾಮ ದೇವರಲ್ಲ. ಶ್ರೀರಾಮ ಅನ್ನುವಂಥದ್ದು ಕಾಲ್ಪನಿಕ ಒಂದು ವ್ಯಕ್ತಿ. ಕಾಲ್ಪನಿಕ ಕಲ್ಪನೆಯಿಂದ ಇದನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇದು ಬರೀ ಜನರಿಗೆ ಹೇಳಿಲ್ಲ. ನೀವು ದೊಡ್ಡ ಲಾಯರ್ಗಳನ್ನ ಇದಕ್ಕೆ ಲಕ್ಷಾಂತರ ರೂಪಾಯಿ ಹಣ ಅವರು ಕೊಟ್ಟು ಫೀಸು ಸುಪ್ರೀಂ ಕೋರ್ಟ್ ಮುಂದೆ ನಿಮ್ಮ ವಾದವನ್ನು ಮಂಡಿಸಿದ್ದೀರಿ. ಈ ಒಂದು ವಾದವನ್ನು ಮತ್ತು ಇಷ್ಟು 500 ವರ್ಷಗಳ ಹೋರಾಟ ಇತಿಹಾಸ
ಭಾರತೀಯರ ಒಂದು ಭಾವನಾತ್ಮಕವಾದಂಥ ಒಂದು ವಿಚಾರ, ಅದು ಯಾರೂ ಕೂಡ ಊಹೆ ಮಾಡದಂಥ ರೀತಿಯಲ್ಲಿ ಆ ದೇವಸ್ಥಾನ ನಿರ್ಮಾಣ ಆದರೆ ಒಬ್ಬೇ ಒಬ್ಬ ಕಾಂಗ್ರೆಸ್ ನರಪಿಳ್ಳೆ ಕೂಡ ಇಡೀ ದೇಶದಲ್ಲಿ ನರಪಿಳ್ಳೆ ಅದಕ್ಕೆ ಭೇಟಿ ಕೊಡಲಿಲ್ಲ. ನಿಮ್ಗೆ ಯಾವ ನೈತಿಕತೆ ಇದೀರಿ ರಾಮ ಮಂದಿರ ಬಗ್ಗೆ ಮಾತಾಡೋಕ್ಕೆ? ರಾಮ ಮಂದಿರ ಕಟ್ಟಿರೋರು ನಾವುಗಳು, ಅದರಲ್ಲಿ ತಪ್ಪಾಗಿದ್ರೆ ಅದನ್ನು ಶಿಕ್ಷೆ ಕೊಡೋದು, ತಪ್ಪಿತಸ್ಥನ ಹಿಡಿಯೋವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ನಿಮ್ದೇನು ಉಸಾಬರಿ ಇದರಲ್ಲಿ? ಸರ್ ಅವರು ದುಡ್ಡು ಕೊಟ್ಟಿದ್ದಾರೆ. ಯಾವ ದುಡ್ಡು ಕೊಟ್ಟಿದ್ದಾರೆ? ಅವ್ರು ಕೊಟ್ಟಿರ್ತಾರೆ ಯಾವುದೋ ವೈನ್ ಸ್ಟೋರ್ಗೆ, ಬಾರ್ಗಳಿಗೋ ಏನಕ್ಕೋ ಕೊಟ್ಟಿರ್ತಾರೆ ಅಷ್ಟೇ. ಸರ್ ಇಲ್ಲ ಟ್ರಾನ್ಸ್ಫರ್ಗೋ ಇಲ್ಲ ಪ್ರಮೋಷನ್ಗೋ ಏನಪ್ಪ ಇಂಥದಕ್ಕೆ ಅವ್ರು ಕೊಡೋದಷ್ಟೇ. ರಾಮ ಮಂದಿರಕ್ಕೆ ಕೊಡ್ತಾರಾ? ಇಲ್ಲ ಬೇರೆ ಇನ್ಯಾವುದಕ್ಕೂ ಕೊಟ್ಟಿರ್ತಾರೆ ಅಷ್ಟೇ. ಅವರು ಮಂದಿರಗಳಿಗೆ ಕೊಡಲ್ಲ. ಅವರು ಶಾಸಕರು ಚಿಕ್ಕಬಳ್ಳಾಪುರನ ನಾನು ಸಿಂಗಾಪುರ್ ಮಾಡಲ್ಲ, ಚಿಕ್ಕಬಳ್ಳಾಪುರನ ಹೆಂಗಿತ್ತು ಹಂಗೆ ಇಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಚಿಕ್ಕಬಳ್ಳಾಪುರಲ್ಲಿರೋ ಅಭಿವೃದ್ಧಿ ಕಾರ್ಯಗಳೆಲ್ಲ ನೋಡಿದ್ರೆ 10 ವರ್ಷದಿಂದ ಫ್ಯೂಚರ್ ಏನಾನ ಹೇಳಿದ್ರ ಅಂತ ಅವರು ಪಾಪ ಬುದ್ಧಿವಂತರು. ಪ್ರದೀಪ್ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರನ ಹೆಂಗಿಡಬೇಕೋ ಹೆಂಗಿತ್ತೋ ಹಂಗೆ ಇಟ್ಟಿದ್ದಾರೆ. ಅವ್ರ ಮಾತು 2023ರಲ್ಲಿ ನಾನು ಇಲ್ಲಿಂದ ನಿರ್ಗಮ ಆದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಎಲ್ಲಿವರೆಗೂ ಬಂದಿತ್ತು ಅಲ್ಲಿಗೆ ನಿಂತಿದ್ದೀವಿ. ಮುಂದಕ್ಕೆ ಹೋಗಿದೆ, ಇನ್ನು ಮುಂದಕ್ಕೆ ಹೋಗಿಲ್ಲ. ಅವ್ರು ಹೇಳ್ದಂಗೆ ನಡ್ಕೊಂಡಿದ್ದಾರೆ. ಸರ್ 28ಗೆ ನಿಮ್ಮ ಅಭಿಮಾನಿಗಳು ನಿಮ್ಮನ್ನು MLA ಆಗಿ ಅಭಿವೃದ್ಧಿ ನೋಡ್ಬೇಕು ಅನ್ಕೊಂಡಿದ್ದೀರಾ? ನಿಮ್ಮ ಅಭಿಮಾನಿಗಳಿಗೆ ಏನು ಸಂದೇಶ ಕೊಡ್ತೀರಾ ಸರ್? ನೋಡಿ, ಇವತ್ತು ಈ ಕ್ಷೇತ್ರದ ಜೊತೆ ನನಗೆ ಅವಿನಾಭಾವ ಸಂಬಂಧ ಇದೆ. ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಕೃಷಿ ಸೇವೆಗಳ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಗಾಳಿಗೆ ತೂರಿ ನಿಯಮ ಬಾಹಿರವಾಗಿ ಇತರೆ ಪದವೀಧರರನ್ನ ಸೇರ್ಪಡೆಗೊಳಿಸಲಾಗುತ್ತಿದೆ ಎಂದು ಆರೋಪಿಸಿ ಚಿಂತಾಮಣಿ ನಗರದ ಹೊರವಲಯದ ಕುರುಬೂರು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಗ್ರೇಡ್ 2 ತಹಶೀಲ್ದಾರ್ ರಾಜೇಂದ್ರರವರಿಗೆ ಮನವಿ ಸಹ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ಗ್ರೇಡ್ 2 ತಹಶೀಲ್ದಾರ್ ಸದರಿ ಮನವಿಯನ್ನ ಸಂಬಂಧಪಟ್ಟವರಿಗೆ ಕಳಿಸುವ ಭರವಸೆ ಕೂಡ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಿಯಮ ಬಾಹಿರ ಸುತ್ತೋಲೆಗೆ ಆಕ್ಷೇಪ ವ್ಯಕ್ತಪಡಿಸಿ ಮಾತನಾಡಿದ ವಿದ್ಯಾರ್ಥಿಗಳಾದ ಚಿನ್ಮಯಿ, ಮಾಧುರ್ಯ, ಸ್ವಾತಿ ಮತ್ತಿತರರು ದಿನಾಂಕ 15/5/2021 ಮತ್ತು 2/12/2022 ಕರ್ನಾಟಕ ರಾಜ್ಯ ಗೆಜೆಟ್ ಪ್ರಕಾರ ಈ ಹುದ್ದೆಗಳಿಗೆ ಕೇವಲ ICAR ಹಾಗೂ AICTE ಮಾನ್ಯತೆ ಪಡೆದ ಸಂಸ್ಥೆಗಳ ಕೃಷಿ ಮತ್ತು ಕೃಷಿ ಸಂಬಂಧಿತ ಪದವೀಧರರು ಮಾತ್ರ ಅರ್ಹರಾಗಿರುತ್ತಾರೆ. 2024 ಮತ್ತು 26ರ KPCS ಮತ್ತು KEA ಪದವೀಧರರ ಅಧಿಸೂಚನೆಗಳಲ್ಲೂ ಯಾವುದೇ ಖಾಸಗಿ ಅಥವಾ ತಾಂತ್ರಿಕ ಪದವೀಧರರಿಗೆ ಅವಕಾಶ ನೀಡಿರಲಿಲ್ಲ. ಆದರೆ ಇತ್ತೀಚೆಗೆ ಹೊರಡಿಸಲಾದ ಜೂನ್ 2026ರ ಹೆಚ್ಚುವರಿ ಸುತ್ತೋಲೆಗಳ ಮೂಲಕ ರೈಟೆಕ್ ವಿಶ್ವವಿದ್ಯಾನಿಲಯದ ಕೃಷಿ ಪದವೀಧರರಿಗೆ ಹಾಗೂ BE ಬಯೋಟೆಕ್ನಾಲಜಿ ಪದವೀಧರರಿಗೆ ನಿಯಮ ಬಾಹಿರವಾಗಿ ಅರ್ಹತೆ ವಿಸ್ತರಿಸಲಾಗಿದೆ. ಅಧಿಕೃತ ರಾಜ್ಯ ಗೆಜೆಟ್ ತಿದ್ದುಪಡಿ ಮಾಡದೆ ಕೇವಲ ಇಲಾಖಾ ಸುತ್ತೋಲೆಗಳ ಮೂಲಕ ಇಂತಹ ಬದಲಾವಣೆ ತಂದಿರುವುದು ಕಾನೂನು ಬಾಹಿರ ಎಂದು ವಿದ್ಯಾರ್ಥಿಗಳು ದೂರಿದರು. ತಮ್ಮ ಪ್ರಮುಖ ಬೇಡಿಕೆಗಳಾದ ನಿಯಮ ಬಾಹಿರವಾಗಿ ಸೇರಿಸಲಾಗಿರುವ ರೈಟೆಕ್, ವಿವಿ ಹಾಗೂ BE ಬಯೋಟೆಕ್ನಾಲಜಿ ಪದವೀಧರರ ಅರ್ಹತೆಯನ್ನು ತಕ್ಷಣವೇ ಹಿಂಪಡೆಯಬೇಕು. ಮಾನ್ಯತೆ ಕಡ್ಡಾಯ ಮಾಡಿ AO ಮತ್ತು AAO ಹುದ್ದೆಗಳಿಗೆ ಕೇವಲ ICAR ಮಾನ್ಯತೆ ಪಡೆದ ಕೃಷಿ ಮತ್ತು ಕೃಷಿ ಸಂಬಂಧಿತ ಪದವೀಧರರಿಗೆ ಮಾತ್ರ ಅವಕಾಶ ನೀಡಬೇಕು. ICAR ಮಾನ್ಯತೆ ಪಡೆದಿರುವ ರೇಷ್ಮೆ ಕೃಷಿ ಪದವೀಧರರಿಗೂ ಈ ನೇಮಕಾತಿಯಲ್ಲಿ ಅವಕಾಶ ಕಲ್ಪಿಸಬೇಕು ಮತ್ತು ಕರ್ನಾಟಕ ಕೃಷಿ ಸೇವೆಗಳ C&R ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಿನ್ಮಯಿ ಅಂತ, ಸೆಕೆಂಡ್ ಇಯರ್ BSc ಆನ್ಸ್ ಅಗ್ರಿಕಲ್ಚರ್ ಓದ್ತಾ ಇದ್ದೀನಿ. ನಾನು ಕಾಲೇಜ್ ಆಫ್ ಸೆರಿಕಲ್ಚರ್ ಚಿಂತಾಮಣಿಯಿಂದ. ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ AO ಎಕ್ಸಾಮ್ ಮತ್ತು AAO ಎಕ್ಸಾಮ್ಗೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ನ ಬಿಟ್ಟು ಮತ್ತು ಪ್ರೈವೇಟ್ ಕಾಲೇಜಸ್ ಅವ್ರನ್ನ ಮತ್ತು BE BTech ಅವ್ರನ್ನ ಆ್ಯಡ್ ಮಾಡಿದ್ದಾರೆ. ಇದು ಅಗ್ರಿಕಲ್ಚರ್ ಸ್ಟೂಡೆಂಟ್ಸಿಗೆ ತುಂಬ ಅನ್ಯಾಯ ಆಗ್ತಿದೆ. ಯಾಕಂತಂದರೆ 85% ಇರೋದು ಅಗ್ರಿಕಲ್ಚರ್ ಸ್ಟೂಡೆಂಟ್ಸಿಗೆ ಮತ್ತು 15% ಇರೋದು ಇತರ ಅಲೈಡ್ ಸೆಕ್ಟರ್ಸ್ ಅವರಿಗೆ. BE BTech
ಅವ್ರನ್ನ ಆ್ಯಡ್ ಮಾಡಿರೋದ್ರಿಂದ ಏನಾಗ್ತಿದೆ ಅಂತಂದರೆ ಮತ್ತು ಪ್ರೈವೇಟ್ ಕಾಲೇಜಸ್ ಅವ್ರನ್ನ ಆ್ಯಡ್ ಮಾಡಿರೋದ್ರಿಂದ ತುಂಬ ಕಮ್ಮಿ ಸೀಟ್ಸು ಅಗ್ರಿಕಲ್ಚರ್ ಅವ್ರಿಗೆ ಸಿಗ್ತಾ ಇದೆ. ಈ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡೋಕ್ಕೆ 20/6/2026ವರೆಗೂ ನಮಗೆ ಟೈಮ್ ಇತ್ತು. ಆದರೆ 19/6/2026ಕ್ಕೆ ಗೌರ್ಮೆಂಟ್ ಏನು ಮಾಡುತ್ತಪ್ಪ ಅಂದರೆ ಬಿ ಟೆಕ್ನಾಲಜಿ ಅವರು ಈ ಎಕ್ಸಾಮ್ನ ಬರಿಬೋದು ಅಂತ ಅನೌನ್ಸ್ಮೆಂಟ್ನ ಬಿಡ್ತಾರೆ. ಒಂದೇ ದಿನಕ್ಕೆ ಅನೌನ್ಸ್ಮೆಂಟ್ನ ಬಿಟ್ಟಿರೋರಿಗೆ ನಾವು ಈ ಅನೌನ್ಸ್ಮೆಂಟ್ನ ತೆಗ್ದಾಕ್ರಿ ಅಂತ ಹೇಳಿದ್ರೆ, ಇವಾಗ ಆಲ್ರೆಡಿ ಎಲ್ಲರೂ ಅಪ್ಲಿಕೇಶನ್ ಹಾಕಿದ್ದಾರೆ, ನಾವು ಒಂದೇ ದಿನಕ್ಕೆ ಈ ಅನೌನ್ಸ್ಮೆಂಟ್ನ ತೆಗಿಯೋಕ್ಕಾಗಲ್ಲ ಅಂತಾರೆ. ಒಂದೇ ದಿನಕ್ಕೆ ಅನೌನ್ಸ್ಮೆಂಟ್ ಮಾಡಿದವ್ರಿಗೆ ಒಂದೇ ದಿನಕ್ಕೆ ಅನೌನ್ಸ್ಮೆಂಟ್ನ ಯಾಕೆ ತೆಗಿಯೋಕ್ಕಾಗಲ್ಲ ಅಂತ ಸ್ಟೂಡೆಂಟ್ ಇವಾಗ ಮುಂದಿನ ತಿಂಗಳು ಎಕ್ಸಾಮ್ ಇದೆ. ಮುಂದಿನ ತಿಂಗಳು ಎಕ್ಸಾಮ್ಗೆ ಬಿ ಮತ್ತು ಬಿ ಟೆಕ್ನಾಲಜಿ ಅವರು ಮತ್ತು ಪ್ರೈವೇಟ್ ಕಾಲೇಜಸ್ ಅವರಿಗೆ ಎಕ್ಸಾಮ್ನ ಬರೆಯೋಕ್ಕೆ ಎಲಿಜಿಬಿಲಿಟಿನ ಕೊಡಬಾರ್ದು ಅಂತ ನಮ್ಮದು ಫಸ್ಟ್ ಬೇಡಿಕೆ. ಸೆಕೆಂಡ್ ಬೇಡಿಕೆ ಏನಪ್ಪ ಅಂದರೆ ಪ್ರೈವೇಟ್ ಕಾಲೇಜಸ್ನ ಬ್ಯಾನ್ ಮಾಡಬೇಕು. ಪ್ರೈವೇಟ್ ಕಾಲೇಜಸ್ ಅವ್ರಿಗೆ ಇವಾಗ ನಾವು ಎಲ್ಲ ಗೌರ್ಮೆಂಟ್ ಕಡೆಯಿಂದನೇ ಬರೋ ಫೆಸಿಲಿಟೀಸಿಂದ ಓದ್ತೀವಿ. ಪ್ರೈವೇಟ್ ಕಾಲೇಜಸ್ ಅವ್ರಿಗೆ ಮನಿ ಮಾತಾಡುತ್ತೆ. ಅವರು ಇವಾಗ ನಮ್ಮ ಕಾಲೇಜಲ್ಲಿ ನಾವು ತುಂಬ ರಾತ್ರಿ ಎಲ್ಲ ಓದಿ 8 CGPA ಇಡೋದು ಒಂದೇ. ಪ್ರೈವೇಟ್ ಕಾಲೇಜ್ ಆಗಿರೋದು ನಮ್ಮ ಕಾಲೇಜ್ ಟಾಪ್ 1 ಆಗಿರಬೇಕು ಅಂತ ಅಲ್ಲಿ ಟೀಚರ್ಸ್ ಫೋರ್ಸ್ ಮಾಡಿ ಅವರಿಗೆ 9 ಮೇಲೆ CGPA ಇಡ್ತಾರೆ. ನಾವು ಕಷ್ಟಪಟ್ಟು ಓದಿರೋದಕ್ಕೂ ಅವ್ರಿಗೂ ಏನು ವ್ಯತ್ಯಾಸನೇ ಇರಲ್ಲ ಅಲ್ಲಿಗೆ. ಇವಾಗ ಬರೀ ಬಿ ಟೆಕ್ನಾಲಜಿ ಅವ್ರು ಕೇಳಿದ್ದಾರೆ ನಮಗೆ 15% ರಿಸರ್ವೇಷನ್ ಕೊಡಿ ಅಂತ. ಮುಂದೆ ನಾರ್ಮಲ್ ಡಿಗ್ರಿ ಅವರು ಕೇಳ್ತಾರೆ ನಮಗೂ ಆ್ಯಡ್ ಮಾಡಿರಿ ಅಂತ. ಅವಾಗೂ ಹಿಂಗೆ ಆ್ಯಡ್ ಮಾಡೋಕೆ ಕೊಡ್ತೀರಾ? ನಾವು ಸೈನ್ಸ್ ಮಾಡಿ CET ಥ್ರೂ ಬಂದಿರ್ತೀವಿ. ಅವ್ರು ನಾರ್ಮಲ್ ಆರ್ಟ್ಸ್ ಮಾಡಿಕೊಂಡು ಬಂದಿರೋರ್ಗೂ ನಮಗೂ ಅವ್ರಿಗೂ ಏನೂ ವ್ಯತ್ಯಾಸನೇ ಇರಲ್ಲ. ಇವಾಗ ಬಿ ಟೆಕ್ನಾಲಜಿ ಅವರು ಬರೀ ಇಂಜಿನಿಯರಿಂಗ್ ಬೇಸ್ ಅಷ್ಟೇ ಓದ್ತಾರೆ. ಅನಿರ್ದಿಷ್ಟಾವಧಿ ಹೋರಾಟದ ಎಚ್ಚರಿಕೆ. ಕೃಷಿ ಅಧಿಕಾರಿ ಹುದ್ದೆಗಳು ರೈತರಿಗೆ ತಾಂತ್ರಿಕ ಮಾರ್ಗದರ್ಶನ ನೀಡುವ ಅತ್ಯಂತ ಜವಾಬ್ದಾರಿಯುತ ಹುದ್ದೆಗಳಾಗಿವೆ. ಇಲಾಖೆಯು ನಿಯಮಬಾಹಿರ ಸುತ್ತೋಲೆಗಳನ್ನು ವಾಪಸ್ ಪಡೆದು ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಅನಿರ್ದಿಷ್ಟಾವಧಿ ಹೋರಾಟ ಮುಂದುವರಿಸಲಾಗುವುದು ಎಂದು ಕೃಷಿ ಪದವೀಧರ ವಿದ್ಯಾರ್ಥಿಗಳು ಎಚ್ಚರಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾಧುರ್ಯ, ಫೈನಲ್ ಇಯರ್ BSc ಅಗ್ರಿಕಲ್ಚರ್ ಸ್ಟೂಡೆಂಟ್. ಸೊ ಇವತ್ತು ನಾವು ಕಾಲೇಜ್ ಆಫ್ ಸೆರಿಕಲ್ಚರ್ ಚಿಂತಾಮಣಿ ಮತ್ತು ಆಲ್ ಓವರ್ ಕರ್ನಾಟಕ ಏನಕ್ಕೆ ಕೃಷಿ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡುವಂಥ ಅನಿವಾರ್ಯತೆ ಬಂದಿದೆ ಅಂದರೆ, ನಮ್ಮದು ಕೇವಲ 4 ಡಿಮ್ಯಾಂಡ್ಸ್ ಇದೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್. ಮೊದಲನೇದಾಗಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗೆ ಇರೋ ಜಾಬ್ ಆಪರ್ಚುನಿಟೀಸೇ ತುಂಬ ಕಮ್ಮಿ. ಇರೋ 1-2 ಜಾಬ್ ಆಪರ್ಚುನಿಟೀಸ್ನು ಕೂಡ ಅವರು ಬೇರೆಯವ್ರಿಗೆ ಅಂತಲೇ ಮೀಸಲಾತಿಗಳು ಕೊಟ್ಟು ಇಟ್ಟರೆ ನಾವು ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾರೆ. ಒಂದು ಈಗ ಲಾಸ್ಟು 2017ರಲ್ಲಿ ಇವಾಗ ಕರೆದಿದ್ರು, ಅದಾದಮೇಲೆ 10 ವರ್ಷಗಳ ನಂತರ ಇವಾಗ ಕರೀತಾ ಇದ್ದಾರೆ. ಆದರೂ ಇವಾಗಲೂ ನಮಗೆ ಕೊಟ್ಟಿರುವಂಥ ಏನು ಮೀಸಲಾತಿ ಇದೆ ತುಂಬ ಕಮ್ಮಿ ಇದೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗೆ. ಅದರಲ್ಲಿ ಕೂಡ ಪ್ರೈವೇಟ್ ಅವ್ರಿಗೆ ಅಥವಾ ಇನ್ಯಾವುದೋ BTech ಅವ್ರಿಗೆ ಇವ್ರಿಗೆಲ್ಲ ನೀವು ಆಪರ್ಚುನಿಟೀಸ್ ಕೊಟ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಬೇರೆ ಕಡೆನೂ ತುಂಬ ಕೆಲಸ ಸಿಗುವಂಥ ಚಾನ್ಸಸ್ಸು ಅವೆಲ್ಲ ಇದೆ. ಬಟ್ ನಾವೆಲ್ಲಿಗೆ ಹೋಗಬೇಕು ಅಂತ ನಾವು ಕೇಳ್ತಾ ಇರೋ ಮೊದಲನೇ ಕ್ವೆಶನ್. ಎರಡನೇದಾಗಿ ಅದರಿಂದ ನಾವು ಕೇಳ್ತಾ ಇರೋದು ಏನಂದರೆ AO ಎಕ್ಸಾಮ್ ಏನಿದೆ ಅದನ್ನು ನಮಗಷ್ಟೇ ಮೀಸಲಿಡಿ, ಮತ್ತು ನಮ್ಮಂಥ ಮತ್ತು ಸೈನ್ಸ್ ಅಲೈಡ್ ಕೋರ್ಸಸ್ ಏನಿದೆ ಅಗ್ರಿಕಲ್ಚರ್ ಅಲೈಡ್ ಕೋರ್ಸಸ್ ಇವ್ರುಗಳಿಗೆ ಮೀಸಲಿಡಿ, ಮತ್ತು ಪ್ರತಿ ವರ್ಷ ಕೂಡ AOಗೆ ಕಾಲ್ ಮಾಡಿ ಕಂಡಕ್ಟ್ ಮಾಡಿ. ಮತ್ತು ಎರಡನೇ ನಮ್ದು ಏನಿದೆ ಅಂದರೆ ರೈಟೆಕ್ ಯೂನಿವರ್ಸಿಟಿ ಏನಿದೆ, ಪ್ರೈವೇಟ್ ಯೂನಿವರ್ಸಿಟಿ ಏನಿದೆ, ಅಂಡರ್ ಸೋ ಮೆನಿ ಪ್ರೈವೇಟ್ ಕಾಲೇಜಸ್ ಇದ್ದಾವೆ. ಅವರು ಈಗ ನೀವು ನೋಡಿರ್ಬೋದು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಪರಿಸ್ಥಿತಿಗೆ ಹೇಗಾಗಿದೆ ಅಂತ. ಲಕ್ಷ ಕೊಟ್ಟು ಸೀಟ್ ತೊಗೊತಾರೆ, ಎಲ್ಲ ಮಾಡ್ತಾರೆ. ಮತ್ತು ಆ್ಯಕ್ಚುಲಿ ಕಷ್ಟಪಟ್ಟು ಓದಿರೋ ಸ್ಟೂಡೆಂಟ್ಸ್ಗೆ ಏನು ಕೂಡ ಅಲ್ಲಿ ಫೆಸಿಲಿಟಿ ಸಿಗ್ತಾ ಇಲ್ಲ. ಈಗ ಕಷ್ಟಪಟ್ಟು ಓದಿ CET ಬರೆದು ನಾವು ಇಲ್ಲಿಗೆ ಬಂದು ಗೌರ್ಮೆಂಟ್ ಕೋಟಾದಲ್ಲಿ ಸೀಟ್ ತೊಗೊಂಡಿರ್ತೀವಿ. ಬಟ್ ಅದೇ ದುಡ್ಡು ಕೊಟ್ಟು ಓದಿ ಅಲ್ಲೇನೋ ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇರಲ್ಲ. ನೀವೆಲ್ಲರೂ ಹೇಳ್ಬೋದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರೈವೇಟ್ ಏನಿದೆ ಅಲ್ಲಿ ಫೀಲ್ಡ್ ಇಲ್ಲ, ಎಕರೆಗಟ್ಟಲೆ ಫೀಲ್ಡ್ ಇಲ್ಲ, ಅವ್ರಿಗೆ ಪ್ರಾಕ್ಟಿಕಲ್ ಸ್ಕಿಲ್ಸ್ ಇಲ್ಲ. ಏನಿದ್ರು ನಮ್ಗೆ ಇಷ್ಟೊಂದು ಫೆಸಿಲಿಟೀಸ್ ಕೊಟ್ಟು ನಾವೆಲ್ಲ ಕಲಿತು ನಮಗೂ ಅವ್ರಿಗೂ ಎಲ್ಲಿಂದ ಸಮಾನತೆ ಅಂತ ನಾನು ಕೇಳ್ತಾ ಇದ್ದೀನಿ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮದ ಸರ್ವೆ ನಂಬರ್ 8/9ರಲ್ಲಿರುವ 19 ಗುಂಟೆ ಸರ್ಕಾರಿ ಬಂಡೆ ಜಮೀನಿನ ಅಕ್ರಮ ಒತ್ತುವರಿ ಹಾಗೂ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಕುಮ್ಮಕ್ಕು ನೀಡಿದ್ದಾರೆ ಎಂದು ಆರೋಪಿಸಿ ತಹಶೀಲ್ದಾರ್ ಸೇರಿದಂತೆ ಕಂದಾಯ ಇಲಾಖೆಯ 3 ಅಧಿಕಾರಿಗಳನ್ನ ತಕ್ಷಣ ಅಮಾನತುಗೊಳಿಸಿ ಲೋಕಾಯುಕ್ತದಿಂದ ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ವತಿಯಿಂದ ಬುಧವಾರ ತಹಶೀಲ್ದಾರ್ ಕಚೇರಿ ಪ್ರತಿಭಟನಾ ಧರಣಿ ನಡೆಸಿದರು.
ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮದ ಸರ್ವೆ ನಂಬರ್ 8-9ರಲ್ಲಿರುವ 19 ಕುಂಟೆ ಸರ್ಕಾರಿ ಬಂಡೆ ಜಮೀನಿನ ಅಕ್ರಮ ಒತ್ತುವರಿ ಹಾಗೂ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಕುಮ್ಮಕ್ಕು ನೀಡಿದ್ದಾರೆ ಎಂದು ಆರೋಪಿಸಿ ತಹಸೀಲ್ದಾರ್ ಸೇರಿದಂತೆ ಕಂದಾಯ ಇಲಾಖೆಯ 3 ಅಧಿಕಾರಿಗಳನ್ನು ತಕ್ಷಣ ಅಮಾನತುಗೊಳಿಸಿ ಲೋಕಾಯುಕ್ತದಿಂದ ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ವತಿಯಿಂದ ಬುಧವಾರ ತಹಸೀಲ್ದಾರ್ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನಾ ಧರಣಿ ನಡೆಸಿದರು. ಕಾರ್ಯಕರ್ತರು ಭ್ರಷ್ಟಾಚಾರ ವಿರೋಧಿ ಘೋಷಣೆಗಳನ್ನು ಕೂಗಿ ಸರ್ಕಾರಿ ಆಸ್ತಿಯನ್ನು ರಕ್ಷಿಸುವಲ್ಲಿ ವಿಫಲರಾದ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕೆಎಸ್ ಅರುಣ್ ಕುಮಾರ್ ಅವರು ಮಾತನಾಡಿ, ವರ್ಲಕೊಂಡ ಗ್ರಾಮದ ಸರ್ವೆ ನಂಬರ್ 8-9ರಲ್ಲಿರುವ 19 ಕುಂಟೆ ಸರ್ಕಾರಿ ಬಂಡೆ ಜಮೀನನ್ನು ಪ್ರಭಾವಿ ವ್ಯಕ್ತಿಗಳು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಸರ್ಕಾರಿ ಆಸ್ತಿಯನ್ನು ಸಂರಕ್ಷಿಸಬೇಕಾದ ತಹಸೀಲ್ದಾರ್, ರಾಜಸ್ವ ನಿರೀಕ್ಷಕರು ಹಾಗೂ ಗ್ರಾಮ ಆಡಳಿತಾಧಿಕಾರಿ ಅವರೇ ಅಕ್ರಮಕ್ಕೆ ಸಹಕಾರ ನೀಡಿರುವುದು ಅತ್ಯಂತ ಗಂಭೀರ ವಿಚಾರವಾಗಿದೆ ಎಂದು ಆರೋಪಿಸಿ ಅಧಿಕಾರಿಗಳ ವಿರುದ್ಧ ತಕ್ಷಣವೇ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಅವರ ಸಂಪೂರ್ಣ ಸೇವಾ ಅವಧಿಯ ಆದಾಯದ ಮೂಲ, ಬ್ಯಾಂಕ್ ಖಾತೆಗಳ ವಹಿವಾಟು, ಸ್ಥಿರಾಸ್ತಿ ಹಾಗೂ ಚರಾಸ್ತಿಗಳ ಬಗ್ಗೆ ಲೋಕಾಯುಕ್ತ ಇಲಾಖೆಯಿಂದ ಸಮಗ್ರ ತನಿಖೆ ನಡೆಸಬೇಕು ಹಾಗೂ ಕರ್ತವ್ಯ ಲೋಪ ಎಸಗಿರುವ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳ ವಿರುದ್ಧವೂ ಶಿಸ್ತು ಕ್ರಮ ಕೈಗೊಂಡು ಅಕ್ರಮ ಗಣಿಗಾರಿಕೆಗೆ ಕಾರಣರಾದ ಎಲ್ಲರನ್ನೂ ಕಾನೂನಿನ ಮುಂದೆ ತರಬೇಕು ಎಂದು ಒತ್ತಾಯಿಸಿದರು. ಧರಣಿ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲು ಪ್ರತಿಭಟನಾಕಾರರು ನಿರಾಕರಿಸಿದರು. ಜಿಲ್ಲಾಧಿಕಾರಿಗಳೇ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಬೇಕು, ಅಲ್ಲಿಯವರೆಗೆ ಧರಣಿ ಹಿಂಪಡೆಯುವುದಿಲ್ಲ ಎಂದು ಪಟ್ಟು ಹಿಡಿದು ತಹಸೀಲ್ದಾರ್ ಕಚೇರಿ ಮುಂಭಾಗವೇ ಕುಳಿತು ಪ್ರತಿಭಟನೆ ಮುಂದುವರಿಸಿದರು. ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು ಕಚೇರಿ ಆವರಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಬಳಿಕ ಸ್ಥಳಕ್ಕೆ ಧಾವಿಸಿದ ಪೊಲೀಸ್ ವೃತ್ತ ನಿರೀಕ್ಷಕರು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ತಲುಪಿಸುವ ಭರವಸೆ ನೀಡಿದ ಬಳಿಕ ಪೊಲೀಸ್ ವೃತ್ತ ನಿರೀಕ್ಷಕರಿಗೆ ಮನವಿ ಪತ್ರ ಸಲ್ಲಿಸಿ 1 ವಾರದೊಳಗೆ ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಸಂಘಟನೆ ಎಚ್ಚರಿಕೆ ನೀಡಿತು. ನಿಮ್ಮ ಸುಪರ್ದಿಗೆ ತಗೊಳಕ್ಕೆ ನಿಮ್ಗೆ ಯೋಗ್ಯತೆ, ನಿಮ್ಗೆ ಅರ್ಹತೆ, ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಅಂದ್ರೆ ಸುಮ್ಮನೆ ನೀವು ಯಾಕೆ ಒಂದು ಹುದ್ದೆ ನಿಂತಿರಂತ ಇವತ್ತು ನಾವು ನಮ್ಮ ಸಂಘಟನೆ ನಿಮ್ಗೆ ಪ್ರಶ್ನೆ ಮಾಡ್ತಾ ಇದೀವಿ. 2 ವರ್ಷದ ನಿನ್ನ ಅವಧಿಯಲ್ಲಿ ಎಷ್ಟು ಅಕ್ರಮ ದಾಖಲೆಗಳು, ಎಷ್ಟು ನಕಲಿ ದಾಖಲೆ ಸೃಷ್ಟಿಯಾಗಿಲ್ಲ, ಎಷ್ಟು ಭೂಕರಣ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿಲ್ಲ, ಎಷ್ಟು ರಿಯಲ್ ಎಸ್ಟೇಟ್ ಉದ್ಯಮಗಳಿಗೆ ನೀವು ಸಹಕಾರ ಹಿಡ್ಕೊಂಡು ಬರ್ತಾ ಇಲ್ಲ. ಸರ್ಕಾರ ಸೊತ್ತೋದು ಸಾರ್ವಜನಿಕರು ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು ಇವತ್ತು ನೀವು ಮಾಡೋ ಕೆಲಸ ನಾವು ಮಾಡಬೇಕಾಗಿದೆ. ಯಾಕೆ ನೀವು ಇಷ್ಟು ದಿವಸ ಇದನ್ನ ನಿಮ್ಮ ಸುಪರ್ದಿ ತಗೊಳಕ್ ಆಗ್ಲಿಲ್ಲ? ಅವ್ರಿಂದ ನೀವು ಎಷ್ಟು ಲಂಚ ತಗೊಂಡಿದ್ದೀರಿ, ಅವ್ರಿಂದ ನೀವೆಷ್ಟು ಆಮಿಷಕ್ಕೆ ಒಳಗಾಗಿದ್ರಿ? ಯಾಕೆ? ಅದೇ ಬಡವರು, ಕೂಲಿ ಕಾರ್ಮಿಕರು, ತುಂಬಾ ನೊಂದವರು ಬೆಂದವರು ಏನಾದ್ರೂ ಒಂದು ಅಡಿ ಜಾಗ ಏನಾದ್ರು ಅವ್ರು ಒತ್ತುವರಿ ಮಾಡ್ಕೊಂಡು ಉಳಿಮೆ ಮಾಡ್ಕೊಂಡ್ರೆ JCBಗಳು ತಗೊಂಡ್ಬರ್ತೀರಿ, ಅಧಿಕಾರಿಗಳು ಪೊಲೀಸ್ ಇಲಾಖೆಯನ್ನು ಬಳಸ್ಕೊತೀರಿ. ಶ್ರೀಮಂತರುಗಳ ಒಂದೇ, ಬಡವರಿಗದ ಒಂದೇನಾ? ಎಷ್ಟು ದಿನ ಬೇಕಾದ್ರೆ ನಿಮ್ಮ ಒಂದು ಗುಡಿಬಂಡೆ ಭಾಗದಲ್ಲಿ ತುಂಬಾ ಕೂಲಿ ಕಾರ್ಮಿಕರು, ಬಡವರು, ನೊಂದವರು, ಶೋಷಿತರು ಇವರೆಷ್ಟು ನಿಮ್ಮ ಅವಧಿಯಲ್ಲಿ ಆ ಜಾಗವನ್ನು ನೀವು ಉಳಿಸ್ಕೊಳ್ಳುವಂತ ಪ್ರಯತ್ನ ಆಗಿದೆ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ, ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ.
ಕನಮಾಕನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿನ ವಸತಿ ಮತ್ತು ನಿವೇಶನ ರಹಿತರಿಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ವತಿಯಿಂದ ಅರ್ಹ ಫಲಾನುಭವಿಗಳ ಪಟ್ಟಿ ಮಂಡನೆ ಮಾಡಲಾಗುತ್ತಿದೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೆಂಕಟರಮಣಪ್ಪ ತಿಳಿಸಿದರು. ಆದಿನಾರಾಯಣ ಬಿಎಲ್, ನಾಗಮ್ಮ, ನರಸಿಂಹಮೂರ್ತಿ ಬಿವಿ. ತಾಲೂಕಿನ ಕಾನಮಾಕಲಪಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಗ್ರಾಮ ಪಂಚಾಯಿತಿಯ ಆಡಳಿತಾಧಿಕಾರಿಗಳ ಮತ್ತು ಅಧ್ಯಕ್ಷತೆಯಲ್ಲಿ ನಡೆದ 2026-27ನೇ ಸಾಲಿನ ಗ್ರಾಮ ಸಭೆಯ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ವಸತಿ ರಹಿತರ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಪಟ್ಟಿ ಸಿದ್ಧಪಡಿಸಲಾಗಿದ್ದು, ಮುಖ್ಯಮಂತ್ರಿಗಳ ಗ್ರಾಮೀಣ ವಸತಿ ನಿವೇಶನ ಯೋಜನೆಯಡಿ ನಿವೇಶನ ರಹಿತರಿಗೆ ಉಚಿತವಾಗಿ ನಿವೇಶನ ಹಂಚಿಕೆ ಮಾಡಲು ಅರ್ಹ ಫಲಾನುಭವಿಗಳ ಆಯ್ಕೆ ಮತ್ತು ವಸತಿ ರಹಿತರ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ವಿವಿಧ ವಸತಿ ಯೋಜನೆಗಳಡಿ ಮನೆಗಳನ್ನು ಮಂಜೂರು ಮಾಡಲು ಫಲಾನುಭವಿಗಳ ಪಟ್ಟಿ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೈಗೊಳ್ಳಬೇಕಾದ ಕುಡಿಯುವ ನೀರು, ರಸ್ತೆ, ದೀಪ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಜನರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ 2026-27ನೇ ಸಾಲಿನ ಕ್ರಿಯಾ ಯೋಜನೆ ತಯಾರಿಕೆ ಮತ್ತು ಅನುಮೋದನೆ ಮತ್ತು ಸರ್ಕಾರದ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಕುರಿತು ಮಾಹಿತಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಿಮ್ಮ ಗ್ರಾಮದ ಪ್ರಗತಿಗಾಗಿ ಮತ್ತು ಸರ್ಕಾರದ ಸವಲತ್ತುಗಳನ್ನು ನೇರವಾಗಿ ಪಡೆಯಲು ಸಾರ್ವಜನಿಕರು ಈ ಗ್ರಾಮ ಸಭೆಯಲ್ಲಿ ಎಲ್ಲ ರೀತಿಯ ಮಾಹಿತಿ ಪಡೆದುಕೊಂಡು ವಸತಿ ರಹಿತರ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಪಟ್ಟಿಯಲ್ಲಿ ಲೋಪದೋಷಗಳಿದ್ದರೆ ಸರಿಪಡಿಸಿಕೊಳ್ಳಲು ಸಹಕರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ನೋಡಲ್ ಅಧಿಕಾರಿ ಬಿಪಿ ರಘುನಾಥಮೂರ್ತಿ, ಆಡಳಿತಾಧಿಕಾರಿ ಎನ್ ರಾಮಚಂದ್ರ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೆಂಕಟರಮಣಪ್ಪ, ಪಂಚಾಯಿತಿ ಸಿಬ್ಬಂದಿ ರಾಮರೆಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು. ಸನ್ಮಾನ ಶಾಸಕರು ಮಾಡಿಕೊಟ್ಟಿದ್ದಾರೆ, 4 ಎಕರೆ ಮಾಡಿಕೊಟ್ಟಿದ್ದಾರೆ ಸಾಹೇಬರು. ಆಲ್ರೆಡಿ ಅದರಲ್ಲಿ ಇನ್ನ 130 ಸೈಟ್ ರಿಸರ್ವ್ ಇದೆ. ವೆಂಕಟೇಶ್ವರರೇ, 130 ಸೈಟ್ ರಿಸರ್ವ್ ಇದೆ. ಈ ಊರಲ್ಲಿ ಯಾರು ಸೈಟ್ ಇಲ್ಲ ಅಂತ ಅರ್ಜಿ ಕೊಡಿ, ಸರಿ ಮಾಡ್ಕೊಡೋಣ. ಸರಿ ಮಾಡ್ಕೊಡಕ್ಕೆ ನಾವು ಬಂದಿರೋದು ಸುಮ್ಮನೆ ಕೂತ್ಕೊಂಡ್ರೆ ಏನ್ ಪ್ರಯೋಜನ ಆಗ್ತದೆ? ಕೂತ್ಕೊಂಡ್ರೆ ಯಾರು ಅಲ್ಲ. ಇವಾಗ ನಾವು ಓದಿದ್ವಲ್ಲ, ಯಾರಾದ್ರೂ ಬಿಟ್ಟು ಹೋಗುತ್ತೆ ಹೇಳಿ, ಸರಿ ಮಾಡ್ಕೊಡೋಣ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಪೌರತ್ವ ಅಥವಾ ವಿದೇಶಿ ಪ್ರಜೆ ಎಂಬ ಸ್ಥಾನಮಾನವನ್ನ ನಿರ್ಧರಿಸುವಾಗ ಪ್ರಕ್ರಿಯೆಯು ಸಂಪೂರ್ಣವಾಗಿ ನ್ಯಾಯಯುತ, ಕಾನೂನುಬದ್ಧ ಮತ್ತು ತಾರ್ಕಿಕವಾಗಿರಬೇಕು ಹಾಗೂ ಚುನಾವಣಾ ಆಯೋಗವು ತನ್ನ ಸಾಂವಿಧಾನಿಕ ವ್ಯಾಪ್ತಿಯನ್ನ ಮೀರಿ ಮತದಾರರ ಪಟ್ಟಿ ಪರಿಷ್ಕರಣೆಯ ಹೆಸರಿನಲ್ಲಿ ಹಿಂಬಾಗಿಲಿನಿಂದ ಪೌರತ್ವದ ಪರೀಕ್ಷೆ ನಡೆಸಲು ಮುಂದಾಗಿದೆ ಎಂದು ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಕೆ ಪ್ರಕಾಶ್ ತಿಳಿಸಿದ್ದಾರೆ. ಪಟ್ಟಣದ ಹಳೆ ಮೈಸೂರು ಬ್ಯಾಂಕ್ ರಸ್ತೆಯಲ್ಲಿರುವ ಶ್ರೀರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಮತದಾರರ ತೀವ್ರ ವಿಶೇಷ ಪರಿಷ್ಕರಣೆಯ ಸಮಸ್ಯೆಗಳ ಕುರಿತು ಆಯೋಜಿಸಲಾಗಿದ್ದ BLA 2 ಮತ್ತು ಮುಖಂಡರ ಸಮಾವೇಶದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಾಮಾನ್ಯ ಆಡಳಿತಾತ್ಮಕ ನವೀಕರಣದ ಬದಲಿಗೆ ಈ SIR ಪ್ರಕ್ರಿಯೆಯಲ್ಲಿ ಮತದಾರರನ್ನೇ ಶಂಕಿತರಂತೆ ನೋಡಲಾಗುತ್ತಿದೆ. ತಾನು ಕಾನೂನುಬದ್ಧ ಮತದಾರ ಎಂದು ಸಾಬೀತುಪಡಿಸುವ ಸಂಪೂರ್ಣ ಹೊರೆಯನ್ನು ನಾಗರಿಕರ ಮೇಲೆಯೇ ಹೊರಿಸಲಾಗಿದೆ. ಪೌರತ್ವ ಮತ್ತು ವಿದೇಶಿ ಸ್ಥಾನಮಾನದ ವಿಷಯಗಳು ಅತ್ಯಂತ ಸೂಕ್ಷ್ಮ ಹಾಗೂ ಕಾನೂನು ಮಹತ್ವವನ್ನು ಹೊಂದಿವೆ. ಅರ್ಹರಲ್ಲದ ವ್ಯಕ್ತಿಗಳು ಸುಳ್ಳು ದಾಖಲೆಗಳ ಮೂಲಕ ಅಥವಾ ಕಾನೂನಿನ ವಿಳಂಬದ ದುರುಪಯೋಗ ಪಡಿಸಿಕೊಂಡು ಭಾರತೀಯ ಪೌರತ್ವವನ್ನು ಪಡೆಯದಂತೆ ತಡೆಯಲು ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಹಕ್ಕಿದೆ. ಆದರೆ ಈ ಪ್ರಕ್ರಿಯೆಯಲ್ಲಿ ನಿಗದಿಪಡಿಸಲಾದ ಸಾಂವಿಧಾನಿಕ ಸುರಕ್ಷತಾ ಕ್ರಮಗಳು ಮತ್ತು ನ್ಯಾಯಸಮ್ಮತತೆಯನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ವಹಿಸುವಂತಿಲ್ಲ ಎಂದು ವಿವರಣೆ ನೀಡಿದರು. ಈ ಸಂದರ್ಭದಲ್ಲಿ ಸಿಪಿಎಂ ಪಕ್ಷದ ಮುಖಂಡರಾದ ಚನ್ನರಾಯಪ್ಪ, ಡಿ ಅಶ್ವತ್ಥನಾರಾಯಣ್, ಡಿಟಿ ಮುನಿಸ್ವಾಮಿ, ಜಿ ಕೃಷ್ಣಪ್ಪ, ದೇವಿಗುಂಟೆ ಶ್ರೀನಿವಾಸ್, ಸೋಮಶೇಖರ್, ಗಣೇಶ್, ರಾಮಚಂದ್ರ, ಉತ್ತಣ್ಣ, ಆದಿನಾರಾಯಣ, ರಾಮಾಂಜಿ, ಅಬ್ದು ಬಖರ್, ಶ್ರೀನಿವಾಸ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು. ಅವರು ವೀಸಾ ತಗೊಂಡು ಭಾರತಕ್ಕೆ ಬರ್ತಾರೆ. ಬಂದು ಇಲ್ಲಿ 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ, 7 ವರ್ಷ, ಎಷ್ಟು ವರ್ಷ ಇರ್ತಾರೆ. ಕೆಲವು ಪ್ರಕರಣಗಳಲ್ಲಿ 7 ವರ್ಷ, ಕೆಲವು ಪ್ರಕರಣಗಳಲ್ಲಿ 12 ವರ್ಷ ಹಿಂಗೆಲ್ಲ ಇದೆ ಪೌರತ್ವ ಕಾಯ್ದೆ. ಅಷ್ಟು ವರ್ಷ ಇಲ್ಲಿ ವಾಸ ಮಾಡಿದ್ರೆ ಬೇರೆ ದೇಶದ ಪ್ರಜೆಯಾಗಿ ಇಟ್ಕೊಂಡು ವೀಸಾ ಇಟ್ಕೊಂಡು ನಮ್ಮ ದೇಶಕ್ಕೆ ಅಧಿಕೃತವಾಗಿ ಬಂದು ವೀಸಾದ ಆಧಾರದಲ್ಲಿ ಇಲ್ಲೇ ವಾಸ ಮಾಡಿಕೊಂಡಿದ್ದು ನಾನು ಈ ದೇಶದ ಪ್ರಜೆ ಆಗ್ತೀನಿ ಅಂತ ಬಯಸಿ ಅವರ ಮೂಲ ದೇಶದ ಪ್ರಜೆ ಇದನ್ನು ಬಿಟ್ಕೊಳ್ತೀನಿ ಅಂತೇಳಿ ಹೇಳಿ ಅಲ್ಲಿ ಪೌರತ್ವವನ್ನು ಕಳ್ಕೊಳ್ಳೋದು, ಇಲ್ಲಿ ಪೌರತ್ವಕ್ಕೆ ಅರ್ಜಿ ಹಾಕೋದು, ಇಲ್ಲಿ ಪೌರತ್ವವನ್ನು ಪಡ್ಕೋಬಹುದು. ನೇಪಾಳದ ಯಾವ್ದು ಹೇಳಿದ್ರು
ಪ್ರಕರಣಗಳು ಇಲ್ಲೇ ಇದ್ದಾರೆ, 20 ವರ್ಷ ಆಗಿದೆ, ಮದುವೆ ಆಗ್ಬಿಡ್ತಾರೆ, ಮಕ್ಕಳಾಗ್ಬಿಡ್ತಾರೆ. ಈಗ ಅವರು ವೀಸಾ ತಗೊಂಡು ಬಂದಿರೋರ ಏನು ಗೊತ್ತಿಲ್ಲ ನಮಗೆ. ನೇಪಾಳದಿಂದ ಭಾರತಕ್ಕೆ ಬರೋದಕ್ಕೆ ಗಡಿ ಏನಿಲ್ಲ. ನೇಪಾಳ ಭಾರತ ಗಡಿ ಇದೆಯಲ್ಲ, ಗಡಿ ಏನಿಲ್ಲ. ನೀವು ಈ ಬಾಗೇಪಲ್ಲಿಯಿಂದ ಆ ಕಡೆ ಇದಕ್ಕೆ ಹೋದಂಗೆ, ಅನಂತಪುರಕ್ಕೆ ಹೋದಂಗೆ, ಹಿಂದೂಪುರಕ್ಕೆ ಹೋದಂಗೆ ಏನು ಗಡಿ? ನೀವು ಹೊರಗಡೆ ಆಂಧ್ರ, ಈ ಕಡೆ ಕರ್ನಾಟಕ ಗಡಿ ಏನಿರುತ್ತೆ ಇಲ್ಲ. ಹಾಗೆ ನೇಪಾಳಕ್ಕಾಗೆ ಇರೋದು ಗಡಿ ಇಲ್ಲ. ಅದಕ್ಕೆ ಬಹಳ ದೊಡ್ಡ ಉದ್ದದ ಬಾರ್ಡರ್ ಇದೆ, ಆದರೆ ಗಡಿ ರೂಪಿಸಿಲ್ಲ. ಈಗ ಜನ ಬರೋದು ಹೋಗೋದು ನೇಪಾಳದ ಜೊತೆ ಹಂಗೆ ನಡ್ಕೊಂಡು ಬಂದ್ಬಿಟ್ಟೈತೆ. ಈಗ ಎಷ್ಟೋ ಜನ ಬಂದ್ಬಿಟ್ಟವ್ರಿಗೆ ಅಂತ ಸಂದರ್ಭದಲ್ಲಿ ಅವ್ರಿಗೆ ಇರ್ತಕ್ಕಂಥ ದಾರಿ ಇದು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕಾಮಸಮುದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ 26 ಹಾಗೂ 282ರ ಮರು ಸರ್ವೆ ನಡೆಸಿ ಇತ್ತೀಚಿನ ವಿವಾದಾತ್ಮಕ ಪೋಡಿ ಪ್ರಕ್ರಿಯೆಯನ್ನು ಪರಿಶೀಲಿಸಿ ನೊಂದ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಗುರುವಾರ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಭೂಮಾಪನ ಇಲಾಖೆ ಅಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿದರು. ಈ ವೇಳೆ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ KM ಸಂದೇಶ್ ಮಾತನಾಡಿ, ಕಾಮಸಮುದ್ರ ಗ್ರಾಮದ ಹಳೆ ಸರ್ವೆ ನಂಬರ್ 26 ಮತ್ತು ಹೊಸ ಸರ್ವೆ ನಂಬರ್ 282ಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ನಿವಾಸಿಗಳ ಬಳಿ ದಶಕಗಳಷ್ಟು ಹಳೆಯದಾದ ಅಧಿಕೃತ ದಾಖಲೆಗಳಿವೆ. ಗ್ರಾಮ ಪಂಚಾಯಿತಿ ಮತ್ತು ಕಂದಾಯ ಇಲಾಖೆ ಈ ಹಿಂದೆ ಖಾತೆ, ಮನೆ ಸಂಖ್ಯೆ, ಮೂಲಸೌಕರ್ಯ ಒದಗಿಸಿತ್ತು. ಆದರೆ ಈಗ ಕಂದಾಯ ಇಲಾಖೆ ತಪ್ಪು ನಿರ್ಧಾರದಿಂದ ನಿವಾಸಿಗಳು ಬೀದಿಗೆ ಬೀಳುವ ಆತಂಕ ಎದುರಾಗಿದೆ. ಸರ್ವೆ ನಂಬರ್ಗಳಿಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ನಡೆದಿರುವ ಪೋಡಿ ಪ್ರಕ್ರಿಯೆ, ಸರ್ವೆ ಸ್ಕೆಚ್ ಹಾಗೂ ಮಹಜರುಗಳ ಕುರಿತು ಗ್ರಾಮಸ್ಥರಲ್ಲಿ ಗಂಭೀರ ಅನುಮಾನಗಳು ವ್ಯಕ್ತವಾಗಿವೆ. ಹಲವು ವರ್ಷಗಳಿಂದ ವಾಸಿಸುತ್ತಿರುವ ನಿವಾಸಿಗಳಿಗೆ ಸಮರ್ಪಕ ನೋಟಿಸ್ ನೀಡದೆ ಹಾಗೂ ಅವರ ಆಕ್ಷೇಪಣೆಗಳನ್ನು ಪರಿಗಣಿಸದೆ ಏಕಪಕ್ಷೀಯವಾಗಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆರೋಪಿಸಿದರು. ಈ ಗೊಂದಲದಿಂದ ಸುಮಾರು 80ರಿಂದ 100 ಕುಟುಂಬಗಳು ತಮ್ಮ ಮನೆ, ಜೀವನೋಪಾಯ ಹಾಗೂ ಭವಿಷ್ಯದ ಬಗ್ಗೆ ಆತಂಕದಲ್ಲಿದ್ದು 22 ವರ್ಷಗಳಿಂದ ಆ ಜಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ GSM ಶಾಲೆಯ ಅಸ್ತಿತ್ವವು ಅಪಾಯಕ್ಕೆ ಸಿಲುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಫಲಾನುಭವಿಗಳು ಹಲವು ವರ್ಷಗಳಿಂದ ಉಪನೋಂದಣಾಧಿಕಾರಿಗಳಿಂದ ನೋಂದಣಿ ಕ್ರಯ ಪತ್ರಗಳನ್ನು, ಸರ್ಕಾರಕ್ಕೆ ಕಾಲಕಾಲಕ್ಕೆ ತೆರಿಗೆಗಳನ್ನು ಪಾವತಿಸುತ್ತಿರುವ ಈ ನಿವಾಸಿಗಳಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಸರ್ವೆ ನಂಬರ್ 26 ಹಾಗೂ 282ರನ್ನು ಉನ್ನತ ಮಟ್ಟದ ಅಧಿಕಾರಿಗಳ ತಂಡದಿಂದ ತಕ್ಷಣ ಮರ ಸರ್ವೆ ನಡೆಸಬೇಕು. ಎಲ್ಲ ಪೀಡಿತ ಕುಟುಂಬಗಳಿಗೆ ನೋಟಿಸ್ ನೀಡಿ ಅವರ ದಾಖಲೆಗಳು ಹಾಗೂ ಆಕ್ಷೇಪಣೆಗಳನ್ನು ಪರಿಗಣಿಸಬೇಕು. ಕಳೆದ 6 ತಿಂಗಳ ಅವಧಿಯಲ್ಲಿ ಸೃಷ್ಟಿಸಲಾಗದ ಪೋಡಿ ದಾಖಲೆಗಳು, ಸರ್ವೆ ಸ್ಕೆಚ್ಗಳು ಹಾಗೂ ಮಹಜರುಗಳನ್ನು ಪರಿಶೀಲಿಸಿ ಯಾವುದೇ ಅಕ್ರಮ ಅಥವಾ ನೈಸರ್ಗಿಕ ನ್ಯಾಯದ ಉಲ್ಲಂಘನೆ ಕಂಡುಬಂದಲ್ಲಿ ಅವುಗಳನ್ನು ರದ್ದುಗೊಳಿಸಲು ಕ್ರಮ ಕೈಗೊಳ್ಳಬೇಕು. GSM ಶಾಲೆ, ಮನೆಗಳು ಹಾಗೂ ಹಲವು ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಕಟ್ಟಡಗಳನ್ನು ಸ್ಥಳದಲ್ಲಿಯೇ ಗುರುತಿಸಿ ದಾಖಲಿಸಬೇಕು ಹಾಗೂ ಮರು ಸರ್ವೆ ಪೂರ್ಣಗೊಳ್ಳುವವರೆಗೆ ಯಾವುದೇ ಬಲವಂತದ ತೆರವು, ಉಚ್ಚಾಟನೆ, ಪೀಡಿತ ಕುಟುಂಬಗಳ ಹಕ್ಕುಗಳಿಗೆ ಧಕ್ಕೆಯಾಗುವ ಕ್ರಮಗಳನ್ನು ಕೈಗೊಳ್ಳಬಾರದು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯ ಗೌರವಾಧ್ಯಕ್ಷ ಭಟ್ರಹಳ್ಳಿ ನವೀನ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನಿಲ್, ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷ ಮುನಿರಾಜಣ್ಣ, ವೆಂಕಟೇಶ್ ಬೈಪನಹಳ್ಳಿ, ಮುನಿರಾಜು ಕೀಲುಕೋಟೆ, ದರ್ಶನ್ ಅಂಬೇಡ್ಕರ್ ನಗರ ಯುವ ಘಟಕ ಅಧ್ಯಕ್ಷ ವೆಂಕಟೇಶಮ್ಮ, ಕೃಪಾ ಡ್ಯಾನಿಯಲ್,
ನಯನಗೌಡ, ನ್ಯಾನ್ಸಿ ಸೇರಿದಂತೆ ಸಂಘದ ಕಾರ್ಯಕರ್ತರು ಇತರರು ಇದ್ದರು. ಹೋಬಳಿ ಕಾಮಸಮುದ್ರ ಗ್ರಾಮ, ಸರ್ವೆ ನಂಬರ್ 26. ಈ ಸರ್ವೆ ನಂಬರ್ 26ನ ಕೆಲವು ಭೂಗಳರು ಏನು ಮಾಡ್ತಾರೆ, ಹೊಸ ಸರ್ವೆ ನಂಬರ್ ಆಗೈತೆ ಅಂದರೆ 1953ರಲ್ಲಿ ಕೋಡಿ ಆಗೈತೆ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಗಳು ಸೃಷ್ಟಿ ಮಾಡಿ ಕೋಡಿ ಆಗಿರೋ ಥರ ತೋರಿಸ್ತಾರೆ. ಆದರೆ ಸರ್ವೆ ನಂಬರ್ 26 ಸಬ್ 1, 2, 3, 4 ಅಂತ ಹೇಳ್ಬಿಟ್ಟು ಇರ್ತೈತಿ. ಇದನ್ನೆಲ್ಲ ಸೇರಿ ಒಟ್ಟುಗೂಡಿಸ್ತಾರೆ. ರೀಸೆಂಟಾಗಿ ಅಧಿಕಾರಿಗಳು ಒಟ್ಟುಗೂಡಿಸಿ 26 ಮಾಡ್ತಾರೆ. ಅದು ಸರ್ವೆ ನಂಬರು, ಹೊಸ ಸರ್ವೆ ನಂಬರು 53ರಲ್ಲಿ ಕೋಡಿ ಆಗೈತೆ ಅಂತ ಹೇಳ್ಬಿಟ್ಟು ಹೇಳೋದಾದರೆ ಒಟ್ಟುಗೂಡಿಸಿದಾಗ ಹೆಂಗೆ ಬರ್ತೈತೆ? ಒಟ್ಟುಗೂಡಿಸಿದಾಗ ಮತ್ತೆ 26 ಅನ್ನೋದೇ ಹೆಂಗೆ ಬರುತ್ತೆ? ಡೂಪ್ಲಿಕೇಟ್ ಡಾಕ್ಯುಮೆಂಟ್ಗಳು ಸೃಷ್ಟಿ ಮಾಡಿ ಕೆಲವೊಂದಷ್ಟು ಭೂಗಳರು ಇಲ್ಲಿರೋಂಥ ಬಡವರು ಮನೆಗಳನ್ನೆಲ್ಲ ವಶಪಡಿಸ್ಕೊಬೇಕು, ಆ ಮನೆಗಳನ್ನೆಲ್ಲ ಹೊಡಿಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ದಿನ ಕೋಡಿ ಕ್ಯಾನ್ಸಲೇಷನ್ಗೆ ಇಲ್ಲಿ ಅರ್ಜಿ ಹಾಕಿದ್ದೀವಿ. ಇಲ್ಲಿ DDLR ಕೋರ್ಟಲ್ಲಿ ಅದೇನು ಸರ್ವೆ ನಂಬರು 26 ಮನೆ ಇಲ್ಲ, ಸ್ಕೂಲ್ ಇಲ್ಲ, ಯಾವುದೂ ಇಲ್ಲ, ಖಾಲಿ ಜಾಗ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ಒಂದು ಕೋಡಿ ಮಾಡ್ತಾರೆ, ಡೂಪ್ಲಿಕೇಟ್ ಕೋಡಿ. ಬಂಗಾರಪೇಟೆ ಸರ್ವೇಯರ್ಸು ಲಕ್ಷಾಂತರ ರೂಪಾಯಿ ದುಡ್ಡು ತಗೊಳ್ಳೋದು, ಅದರಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ತಗೊಂಡು ಹೊಸ ಇದು ಮಾಡ್ತಾರೆ, ಏನದು ರೀಸೆಂಟಾಗಿ ಕೋಡಿ ಮಾಡ್ತಾರೆ. ಆ ಕೋಡಿ ಕ್ಯಾನ್ಸಲೇಷನ್ ಆಗಬೇಕು. ಯಾಕಂದರೆ ಒಂದೇ ಒಂದು ಮನೆ ಇದ್ರೂ ಕೋಡಿ ಮಾಡೋಂಗಿಲ್ಲ, ಅದರಲ್ಲಿ ಸ್ಕೂಲ್ ಇದ್ದರೂ ಅಷ್ಟು ಮನೆಗಳಿದ್ರು ಡೂಪ್ಲಿಕೇಟು ಕೋಡಿ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ಕೋಡಿ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಾವೇನು ಮಾಡಿದ್ದೀವಿ, DDLR ಹತ್ರ ಕೋರ್ಟಲ್ಲಿ ನಡೀತಾ ಇದೆ. ಅವ್ರು ಪರಿಶೀಲನೆ ಮಾಡಿ ದುಡ್ಡು ಕಾಸಿಗೆಲ್ಲ ಆಮಿಷಗಳಿಗೆಲ್ಲ ಒಳಗಾಗದೆ ಬಡವರ ಪರವಾಗಿ ನಿಂತ್ಕೊಂಡು ಆ ಒಂದು ಆದೇಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಅಂಬೇಡ್ಕರ್ ಸೇವಾ ಸಮಿತಿಯ ವತಿಯಿಂದ ಬೃಹತ್ ಹೋರಾಟ DC ಕಚೇರಿ ಮುಂದೆ ಮಾಡಿದ್ದೀವಿ. ಥ್ಯಾಂಕ್ ಯು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಂ ರಾಜಣ್ಣ ಅವರ ಆಸ್ತಿಯನ್ನು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಸಿ ಅಕ್ರಮವಾಗಿ ನೋಂದಣಿ ಮಾಡಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದ್ದು, ಪ್ರಕರಣ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಶಿಡ್ಲಘಟ್ಟ ತಾಲೂಕು ಕಸಬಾ ಹೋಬಳಿ ಮುತ್ತಕದಹಳ್ಳಿ ಸರ್ವೆ ನಂಬರ್ 22/6ರಲ್ಲಿ 14 ಕುಂಟೆ ಜಮೀನು ಮಾಜಿ ಶಾಸಕ ಎಂ ರಾಜಣ್ಣ ಅವರ ತಾತ ಪಿಳ್ಳಪ್ಪ ಅವರು 17/8/1964ರಲ್ಲಿ ದೊಡ್ಡ ಭೈರಪ್ಪ ಬಿನ್ ವೆಂಕಟಪ್ಪ ಮತ್ತು ಅವರ ಮಗ ಅಕ್ಕಲಪ್ಪ ಅವರಿಂದ 62 ವರ್ಷಗಳ ಹಿಂದೆಯೇ ಮಾಡಿಕೊಂಡಿದ್ದು, ಅದರ ಖಾತೆಯು ದೊಡ್ಡ ಭೈರಪ್ಪ ವೆಂಕಟಪ್ಪ ಅವರ ಹೆಸರಿನಲ್ಲಿ ಮುಂದುವರೆದಿದೆ. ಜಮೀನಲ್ಲಿ ಪ್ರಾಯದಾಗಿನಿಂದಲೂ ವ್ಯವಸಾಯದಿಂದ ಜೀವನ ಮಾಡಿಕೊಂಡಿರುತ್ತಾರೆ. ಆದರೆ ಅದೇ ಗ್ರಾಮದ ಭೈರಪ್ಪ ಬಿನ್ಲೆಟ್ ನಾರಾಯಣಪ್ಪ ಮತ್ತು ಅವರ ಸವರ ಸಹೋದರ ಮುನಿರಾಜು ಸಹಿತ ಹಲವರು ಸೇರಿಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅಂದಿನ ಉಪನೋಂದಣಾಧಿಕಾರಿಗಳ ಸಹಕಾರದಿಂದ ಮುನಿರಾಜು ಎಂಬುವರಿಗೆ ದಾನಪತ್ರವನ್ನು ನೋಂದಣಿ ಮಾಡಿಸಿದ್ದು, ಈ ಪ್ರಕರಣದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ರಾಕೇಶ್ ಸಹ ಶಾಮೀಲಾಗಿದ್ದಾರೆ ಎಂದು ಮಾಜಿ ಶಾಸಕ ಗಂಭೀರವಾಗಿ ಆರೋಪಿಸಿ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಿದ್ದಾರೆ. ಈ ಸಂಬಂಧ ಮಾಜಿ ಶಾಸಕ ಎಂ ರಾಜಣ್ಣ ಅವರು ದೂರು ದಾಖಲಿಸಿರುವ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ನಗರ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಮಾಜಿ ಶಾಸಕ ಎಂ ರಾಜಣ್ಣ ಮಾತನಾಡಿ, ನಮ್ಮ ತಾತನವರ ಆಸ್ತಿಯನ್ನು ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿಸಿ ಶಿಡ್ಲಘಟ್ಟ ನೋಂದಣಾ ಅಧಿಕಾರಿಗಳ ಕಚೇರಿಯಲ್ಲಿ ಅಕ್ರಮವಾಗಿ ನೋಂದಣಿ ಮಾಡಿಸಿದ್ದಾರೆ. ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳ ಮೇಲೆ ಕೂಡಲೇ ಕಠಿಣ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಅಕ್ರಮಗಳು ನಡೆಯುತ್ತಿವೆ ಎಂಬುದಕ್ಕೆ ಇದೇ ಸಾಕ್ಷಿಯಾಗಿದ್ದು, ಈ ಸಂಬಂಧ ಕಂದಾಯ ಸಚಿವರು ಮತ್ತು ಗೃಹ ಮಂತ್ರಿಗೆ ಸಹ ದೂರು ಸಲ್ಲಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕನಕಪ್ರಸಾದ್, ಭರತ್ ಇನ್ನಿತರರು ಉಪಸ್ಥಿತರಿದ್ದರು. ನನ್ನ ಸ್ವಗ್ರಾಮವಾದಂಥ ಶಿಡ್ಲಘಟ್ಟ ತಾಲೂಕು ಯಳಮುದ್ದಳ್ಳಿ ಗ್ರಾಮದಲ್ಲಿ ನಮ್ಮ ಪೂರ್ವಜರು ಆ ಸ್ಥಳಗಳನ್ನ ಬದಲು ಮಾಡಿಕೊಂಡು ಅವರು ಜೀವನ ಮಾಡ್ತಾ ಇದ್ರು. ಆ ಜಾಗದಲ್ಲಿ ಸರ್ವೆ ನಂಬರ್ 22/6ರಲ್ಲಿ 14 ಗುಂಟೆ ಒಬ್ಬ ಬಡ ಕುಟುಂಬದವರು ಸುಮಾರು 54 ವರ್ಷದಿಂದ ಜೀವನ ಮಾಡ್ತಾ ಇದ್ರು. ಅದೇ ಇತ್ತೀಚಿನ ದಿನಗಳಲ್ಲಿ ಅವರ ಅಣ್ಣವರು ನಿಧನ ಆದ ಮೇಲೆ ಊರಿನಲ್ಲಿ ಬಹಳಷ್ಟು ಇಂಥ ಒಂದು ದಾಖಲೆಗಳನ್ನ ತಿದ್ದುಪಡಿ ಮಾಡಿ ದಾಖಲೆಗಳನ್ನ ಬದಲಾಯಿಸಿಕೊಂಡು ಹಲವಾರು ಅಕ್ರಮಗಳು ಮಾಡಿರ್ತಕ್ಕಂಥ ಕೆಲವರು ಮೊನ್ನೆ ಹೋದ ತಿಂಗಳು ನಮ್ಮ ಹುತ್ತಾತ್ನ ಹೆಸರಿರ್ತಕ್ಕಂಥ ಒಂದು 14 ಗುಂಟೆ ಜಮೀನನ್ನು ದೊಡ್ಡ ಭೈರಪ್ಪ ಅನ್ನೋದನ್ನ ಗುರು ಭೈರಪ್ಪ ಅಂತ ಮಾಡಿ ಅವ್ರ ತಮ್ಮನಿಗೆ ದಾನಪತ್ರ ಮಾಡಿದ್ದಾನೆ. ಇದು ಸಂಪೂರ್ಣವಾಗಿ ಅಧಿಕಾರಿಗಳು ಮತ್ತು ನಮ್ಮ ಕಂದಾಯ ಇಲಾಖೆಯ ಎಲ್ಲ
ಏನು ವಿಲೇಜ್ ಅಕೌಂಟ್ ಇರಬೇಕು, ಆರ್ ಐ ಇರ್ಬೋದು, ಅಥವಾ ತಾಲೂಕು ಕಚೇರಿ ಅಧಿಕಾರಿ ಇರ್ಬೋದು, ಮತ್ತು ಯಾರಿದ್ದಾರೆ ಸಂಪೂರ್ಣವಾಗಿ ಇದೆಲ್ಲ ತನಿಖೆ ಮಾಡಿ ಇವತ್ತು ಏನಾಗಿದೆ ಅಂದರೆ ಒಂದು ನಕಲಿ ದಾಖಲೆಯನ್ನು ಕೊಟ್ಟು ಅವರ ಆಧಾರ್ ಕಾರ್ಡ್ ಇರ್ಬೋದು, ಅವರ ಸರ್ಟಿಫಿಕೇಟ್ ಎಲ್ಲ ನಕಲಿ ದಾಖಲೆಯನ್ನು ಕೊಟ್ಟುಬಿಟ್ಟು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅದನ್ನು ದಾನಪತ್ರ ಮಾಡಿದ್ದಾರೆ. ನಾನು ಸಂಬಂಧಪಟ್ಟ ಒಂದೇ ಬಂದು ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಸಬ್ ರಿಜಿಸ್ಟ್ರಾರ್ಗೆ ಮತ್ತು ಪೊಲೀಸರು ಕೊಟ್ಟರು ಕೂಡ ನಿನ್ನೆ 3 ದಿವಸದಿಂದ ಒಂದು FIR ಮಾಡಿದ್ದಾರೆ. ಅವರು ಯಾರ ಮೇಲೆ ಆ ಭೈರಪ್ಪ ಮತ್ತು ಮುನ್ರಾಜು 4 ಜನ ಮೇಲೆ FIR ಆಗಿದೆ. ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ಇಂಥ ಕೇಸ್ಗಳು ನಮ್ಮ ಹಳ್ಳಿಯಲ್ಲಿ ಹಲವಾರು ಬಡಬಗ್ಗರಿಗೆ ಅವರ ಈ ದಾಖಲೆಯನ್ನು ತಿದ್ದುಪಡಿ ಮಾಡೋಕ್ಕೆ ಈ ಅಧಿಕಾರಿ ಕೂಡ ಶಾಮೀಲಾಗಿ ಬಹಳಷ್ಟು ತೊಂದರೆ ಕೊಡ್ತಾರೆ. ಇವತ್ತು ನಮ್ಮ ತಾಲೂಕಿನಾದ್ಯಂತ ಇವತ್ತು ಜನರ ಮನಸ್ಸಲ್ಲಿ ಏನಾಗಿದೆ, ತಾಲೂಕು ಕಚೇರಿಯಲ್ಲಿ ಬಹಳಷ್ಟು ದಂಧೆ ನಡೀತಾ ಇದೆ. ಯಾರೂ ಸರಿಯಾಗಿ ಸಾರ್ವಜನಿಕರಿಗೆ ಸ್ಪಂದಿಸ್ತಾ ಇಲ್ಲ. ಈ ಒಂದು ಅಕ್ರಮಗಳು ಬಹಳ ಆಗ್ತವೆ. ಇವೆಲ್ಲ ತಡೆಗಟ್ಟಬೇಕಂತೇಳಿ ನಾನು ಈ ಮುಖ್ಯಕ್ಕೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ನನ್ನ ಸ್ವಂತ ಗ್ರಾಮದಲ್ಲಿ ನಮ್ಮ ಸ್ವಂತ ಆಸ್ತಿಗೆ ಈ ರೀತಿ ಮಾಡಿದಾಗ ಆ ಸಾಮಾನ್ಯ ಜನರಿಗೆ ಯಾವ ರೀತಿ ಮಾಡ್ತಾರೆ ಅನ್ನೋದು ಎಲ್ಲರ ಯಕ್ಷ ಪ್ರಶ್ನೆ ಆಗಿದೆ. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. 2028ರ ಚಿಕ್ಕಬಳ್ಳಾಪುರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರು ಎಂಬ ಚರ್ಚೆಯ ನಡುವೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಹತ್ವದ ರಾಜಕೀಯ ಸಂದೇಶ. ಎಒ ನೇಮಕಾತಿ ಸಿ&ಆರ್ ನಿಯಮ ಉಲ್ಲಂಘನೆ ಆರೋಪ, ಕೃಷಿ ಪದವೀಧರರಿಂದ ನಿರ್ದಿಷ್ಟಾವಧಿ ಹೋರಾಟದ ಎಚ್ಚರಿಕೆ. ಸರ್ಕಾರಿ ಜಮೀನು ಲೂಟಿಗೆ ಅಧಿಕಾರಿಗಳ ಕೈಜೋಡಿಕೆ, ಲೋಕಾಯುಕ್ತ ತನಿಖೆಗೆ ಆಗ್ರಹಿಸಿ ಬೃಹತ್ ಧರಣಿ. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.